ಸರ್, ಈಗ ದ್ವೇಷ ಭಾಷಣ ಬಿಲ್ ಅಂಕಿತ ಹಾಕಬಾರ್ದು ಅಂತ ಗವರ್ನರ್ ಭೇಟಿ ಮಾಡಿದ್ರು ಬಿಜೆಪಿ ಅವರು. ಇಲ್ಲ, ನಾವು ಈಗಾಗಲೇ ಅವರಿಗೆ ತಿಳಿಸಿದ್ದೇವೆ. ಗವರ್ನರ್ಗೆ ಅವರಿಗೆ ಎಲ್ಲ ರೀತಿಯಲ್ಲೂ ಕೂಡ ಸಮಜಾಯಿಸಿ ಕೊಟ್ಟಿದ್ದೇವೆ. ಅವರೇನಾದರೂ ಕ್ಲಾರಿಫಿಕೇಶನ್ ಕೇಳಿದ್ರೆ ಅದನ್ನು ಕೂಡ ಕೊಡ್ತೇವೆ. ಇದು ಒಂದು ದೂರದೃಷ್ಟಿ ಇರತಕ್ಕಂಥ ಮಸೂದೆ. ಜನಸಮುದಾಯದಲ್ಲಿ ಅನವಶ್ಯಕವಾಗಿ ಹೇಳಿಕೆಗಳನ್ನು ಕೊಟ್ಟು ಗೊಂದಲಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಮತ್ತು ಅದರಿಂದ ಆಗುವಂಥ ಅನಾಹುತಗಳು ಬೇರೆ. ಅನೇಕ ರೀತಿಯಲ್ಲಿ ಅದರ ಇಂಪ್ಯಾಕ್ಟು ಸಮಾಜದ ಮೇಲೆ ಬೀಳುತ್ತೆ ಅಂತ ಹೇಳಿ ಅದನ್ನು ಬಹಳ ಚರ್ಚೆ ಮಾಡಿ ಆನಂತರ ನಾವು ಆ ಬಿಲ್ಲನ್ನು ತಂದಿದ್ದೇವೆ. ಸದನದಲ್ಲೂ ಕೂಡ ನಾನು ಮಂಡನೆ ಮಾಡುವಂಥ ಸಂದರ್ಭದಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಅಸೆಂಬ್ಲಿಯಲ್ಲಿ ಹೇಳುವಾಗ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಅಷ್ಟರಲ್ಲಿ ಗಲಾಟೆ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು, ವಿರೋಧ ಪಕ್ಷದವರು. ಹಾಗಾಗಿ ಇವತ್ತು ಆ ಬಿಲ್ಲನ್ನು ನಾವು ಪಾಸ್ ಮಾಡಿಕೊಂಡು ಗವರ್ನರ್ಗೆ ಕಳಿಸಿದ್ದೇವೆ. ಅವರಿಗೇನಾರ ಕ್ಲಾರಿಫಿಕೇಶನ್ಸ್ ಇದ್ದರೆ ಕೇಳ್ಬೋದು. ಅದಕ್ಕೆ ನಾವು ಉತ್ತರ ಕೊಡೋದಕ್ಕೆ ತಯಾರಿದ್ದೇವೆ.